ಬಿಗ್ ಬಾಸ್ ಅಲ್ಲಿ ಕಹಾನಿ ಮೇ ನಯಾ ಟ್ವಿಸ್ಟ್ ಅನ್ನೋ ರೀತಿ ಎಲ್ಲರೂ ನಿನ್ನೆ ಬಿಗ್ ಬಾಸ್ ಮನೆಯಿಂದ ಯಾರಾದರೂ ಎಲಿಮಿನೇಟ್ ಆಗ್ತಾರೆ ಅಂತ ಕಾದ್ ಕುಳಿತಿದ್ರೆ ಬಿಗ್ ಬಾಸ್ ಅವರು ಒಂದು ಶಾಕಿಂಗ್ ನ್ಯೂಸೇ ಕೊಟ್ಟರು. ಎಸ್ ಹೌದು, ಪ್ರೇಕ್ಷಕರಿಗೆ ಅದು ಶಾಕಿಂಗ್ ನ್ಯೂಸ್ ಆಗಿದೆ. ಸ್ಪರ್ಧಿಗಳಿಗೆ ಅದು ಒಂದು ರೀತಿಯಲ್ಲಿ ಸರ್ಪ್ರೈಸ್ ಅಂತಾನೆ ಇತ್ತು. ಏನು ನಾಮಿನೇಷನ್ ಪ್ರಕ್ರಿಯೆ ನಡೀತು ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ, ಅದು ಎಲಿಮಿನೇಟ್ ಆಗ್ತಾರೆ ಅನ್ನೋ ಕಾರಣಕ್ಕೆ ನಡೀತು ಅಂತ ಎಲ್ಲ ಅಂದ್ಕೊಂಡಿದ್ರೆ, ಬಟ್ ಅದು ಹಾಗಲ್ಲ. ಫೈನಲಿಸ್ಟ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಿನ್ನೆಯ ನಾಮಿನೇಷನ್ ಪ್ರಕ್ರಿಯೆ ನಡೀತು. ಬಟ್ ಆದರೆ ನಾಮಿನೇಷನ್ ಪ್ರಕ್ರಿಯೆ ಅನ್ನೋದು ನಾರ್ಮಲ್ ಪ್ಲೇನೇ ಆಯಿತು. ಏನಂದರೆ ಒಬ್ಬೊಬ್ಬರನ್ನೇ ಸೇಫ್ ಮಾಡ್ತಾ ಬಂದರು ಸುದೀಪ್ ಅವರು. ಆದರೆ ಫೈನಲ್ ಆಗಿ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟ್ ಅನ್ನೋ ರೀತಿ ಮಾಳು ಹಾಗೆ ಸ್ಪಂದನ ಅವರು ಫೈನಲಿಸ್ಟ್ ಆಗಿ ಆಯ್ಕೆ ಆದರು. ಏನು ಬಿಗ್ ಬಾಸ್ ಮನೆಯಿಂದ 10 ಜನ ನಾಮಿನೇಟ್ ಆಗಿದ್ರು. ಸೊ ಅವರಲ್ಲಿ ಒಬ್ಬರು ಎಲಿಮಿನೇಟ್ ಆಗ್ತಾರೆ ಅಂತ ಅಂದ್ಕೊಂಡಿದ್ರು. ಸುದೀಪ್ ಸರ್ ಕೂಡ ಒಬ್ಬೊಬ್ಬರನ್ನೇ ಇವರ್ ಸೇಫ್ ಅಂತ ಸೇಫ್ ಮಾಡ್ತಾ ಬಂದರು. ಆ್ಯಂಡ್ ಫೈನಲಿ ಮಂಜು ಭಾಷಿಣಿ ಹಾಗೆ ರಾಶಿಕಾ ಅವರು, ಮಾಳು ಮತ್ತು ಸ್ಪಂದನ ಇವರಿಬ್ಬರು ಇದ್ದರು. ಇವರಿಬ್ಬರಲ್ಲಿ ಮಂಜು ಆ್ಯಂಡ್ ರಾಶಿಕಾ ಅವ್ರನ್ನ ಸೇಫ್ ಅಂತ ಹೇಳಿದರು. ಅದಾದಮೇಲೆ ಇವರು ಎಲಿಮಿನೇಟ್ ಆಗ್ತಾರೆ ಅಂತ ಅಂದ್ಕೊಂಡ್ರೆ, ಬಟ್ ಇವರಿಗೆ ಒಂದು ರೀತಿಯಲ್ಲಿ ಸರ್ಪ್ರೈಸಿಂಗ್ ಅನ್ನೋ ರೀತಿ ಫೈನಲಿಸ್ಟ್ ಅನ್ನುವಂತಹ ಸರ್ಪ್ರೈಸನ್ನು ಕೊಟ್ಟರು. ಸೊ ಈ ಮೂಲಕ ಈಗ ಸದ್ಯಕ್ಕೆ ಸುದಿ ಅವರು, ಅಶ್ವಿನಿ ಅವರು ಹಾಗೆ ಮಾಳು ಸ್ಪಂದನ ಅವರು ಫೈನಲಿಸ್ಟ್ ಆಗಿದ್ದಾರೆ. ಮುಂದಿನ ವಾರ ನಡೆಯುವ ಫೈನಾಲೆಗೆ ಈಗ ಇಷ್ಟು ಜನ ಫೈನಲಿಸ್ಟ್ ಆಗಿದ್ದಾರೆ. ಆ್ಯಂಡ್ ಇವರು ಈಗ ಎಲಿಮಿನೇಟ್ ಆಗಲ್ಲ, ಸೇಫ್ ಝೋನಲ್ಲಿ ಇದ್ದಾರೆ. ಬಾಕಿ ಉಳಿದಂಥವರೆಲ್ಲರೂ ಗ್ರೂಪಲ್ಲಿ ಎಲಿಮಿನೇಟ್ ಆಗ್ಬೋದು ಅನ್ನೋ ಒಂದು ಹಿಂಟನ್ನು ಕೊಟ್ಟಿದ್ದಾರೆ ಸುದೀಪ್ ಸರು. ಆ್ಯಂಡ್ ನಿನ್ನೆಯ ಭಾನುವಾರದ ಸಂಚಿಕೆ ಹೇಗಾಯಿತು ಅಂತ ನೋಡೋದಾದರೆ ತುಂಬಾ ಫನ್ನಿಂದನೇ ಕೂಡಿತ್ತು ಅಂತಲೇ ಹೇಳ್ಬೋದು. ಸೊ ಆಡಿಸಿದಂತಹ ಗೇಮ್ಗಳಿರ್ಬೋದು, ಆಗಿದ್ದಂತಹ ಕನ್ವರ್ಸೇಷನ್ ಇರ್ಬೋದು, ಇದೆಲ್ಲವೂ ಕೂಡ ತುಂಬ ಫನ್ನಿಂದನೇ ಕೂಡಿತ್ತು. ಸೊ ಮೊದಲನೇದಾಗಿ ಸುದೀಪ್ ಸರ್ ರಕ್ಷಿತಾ ಶೆಟ್ಟಿ ಅವರನ್ನು ಮಾತಾಡಿಸಿದ್ದು. ಬಿಗ್ ಬಾಸ್ ಅಂದರೆ ಏನು ಅಂತ ಕೇಳಿದ್ದಕ್ಕೆ ಅವರು ಕೊಟ್ಟಿರುವಂತಹ ಉತ್ತರ ಆಗಿರ್ಬೋದು, ಹಾಗೆ ಬಿಗ್ ಬಾಸನ್ನು ಪ್ರಮೋಟ್ ಮಾಡಿ ಅಂತ ಹೇಳಿದ್ರೆ ಯಾವ ರೀತಿ ಪ್ರಮೋಟ್ ಮಾಡ್ತೀನಿ ಅನ್ನೋದು, ಜೊತೆಗೆ ಸ್ಪರ್ಧಿಗಳ ಬಗ್ಗೆ ನಿಮಗೆ ಏನು ಅನಿಸಿದೆ ಅನ್ನೋದ್ರ ಬಗ್ಗೆ ಹೇಳಿದ್ದಕ್ಕೆ ಅವರು ಕೊಟ್ಟಿರುವ ಉತ್ತರ ಇರ್ಬೋದು, ಇದೆಲ್ಲ ಕೂಡ ತುಂಬ ತಮಾಷೆಯಿಂದನೇ ಕೂಡಿತ್ತು. ಇದಾದ ಮೇಲೆ ಮಾಡಿದಂತಹ ಒಂದು ಫನ್ ಗೇಮ್ ಅಂತಲೇ ಹೇಳ್ಬೋದು. ಜಂಟಿಗಳು ಮೊದಲ ವಾರದಲ್ಲಿ ಹೇಗಿದ್ರು, ಎರಡನೇ ವಾರದಲ್ಲಿ ಹೇಗಿದ್ರು ಅನ್ನೋದ್ರ ಬಗ್ಗೆ, ಹಾಗೆ ಅವರಿಗೆ ಆಡಿಸಿದಂತಹ ಒಂದು ಗೇಮ್ ಇರ್ಬೋದು, ಒಬ್ಬರ ಬಗ್ಗೆ ಒಬ್ಬರು ಎಷ್ಟು ತಿಳ್ಕೊಂಡಿದ್ದಾರೆ ಅನ್ನೋ ವಿಚಾರದಲ್ಲಿ ಸುದೀಪ್ ಸರ್ ಕೇಳಿದಂತಹ ಪ್ರಶ್ನೆಗಳಿಗೆ ಅವರು ಕೊಟ್ಟಿರುವಂತಹ ಉತ್ತರಗಳು ಬಹಳನೇ ಫನ್ನಿಂದನೇ ಕೂಡಿತ್ತು. ಗಿಲ್ಲಿ ನಟನ ಗರ್ಲ್ ಫ್ರೆಂಡ್ ಯಾರು ಅಂತ, ಸ್ಪಂದನ ಅವರ ಬಾಯ್ ಫ್ರೆಂಡ್ ಯಾರು ಅಂತ, ಚಂದ್ರಪ್ರಭಾ ಅವರು ಅವರ ವೈಫನ್ನು ಪ್ರೀತಿಯಿಂದ ಹೇಗೆ ಕರೀತಾರೆ ಅಂತ, ಈ ಎಲ್ಲ ಪ್ರಶ್ನೆಗಳಿಗೆ ಅವರು ಒಬ್ರಿಗೊಬ್ರು ಕೊಟ್ಟಿದ್ದ ಉತ್ತರಗಳು ಬಹಳನೇ ಫನ್ನಿಂದನೇ ಕೂಡಿತ್ತು. SR ರೌಂಡ್ನಲ್ಲೂ ಕೂಡ ಅಷ್ಟೇ ಸುದೀಪ್ ಸರ್ ಕೇಳಿದಂತಹ ಕೆಲವೊಂದು ಪ್ರಶ್ನೆಗಳು ತುಂಬ ಫನ್ನಿಂದ ಕೂಡಿದ್ರೆ, ಕೆಲವೊಂದು ಅವರಲ್ಲೇ ಹೇಳಿರುವಂತಹ ಒಂದು ಸ್ಟೇಟ್ಮೆಂಟನ್ನು ರಿಪೀಟ್ ಮಾಡಿದರು. ಇದಾದಮೇಲೆ ಸುದೀಪ್ ಸರ್ ಕೂಡ ಅದನ್ನು ಹೇಳಿದರು. ಅದು ಜನರ ಅಭಿಪ್ರಾಯ ಆಗಿರ್ಬೋದು, ಅಥವಾ ನಿಮ್ಮಲ್ಲೇ ಮಾತಾಡಿದಾಗಿರ್ಬೋದು, ನೀವು ಅಲ್ಲಿ ಒಂದು ಮಾತಾಡಿ ಇಲ್ಲಿ ಒಂದು ಮಾತಾಡಿದ್ರೆ ಜನಕ್ಕೆ ಬೇರೆನೇ ರೀತಿ ಪೋರ್ಟ್ರೇಟ್ ಆಗ್ತೀರಾ ಅಂತ ಹೇಳಿ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ ರಕ್ಷಿತಾ ಅವರು ಈ ಮನೆಯ ಕಾರ್ಟೂನ್ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅದಕ್ಕೆ ಅಶ್ವಿನಿ ಅವರು ನೋ ಅನ್ನೋ ಆನ್ಸರ್ ಕೊಡ್ತಾರೆ. ಬಟ್ ಆದರೆ ಆ ಸ್ಟೇಟ್ಮೆಂಟು ಅಶ್ವಿನಿ ಅವ್ರದ್ದೇ ಆಗಿತ್ತು. ಈ ಕಳೆದ ಸಂಚಿಕೆಯಲ್ಲಿ ಆ ಕಾರ್ಟೂನ್ ಏನು ಮಾಡ್ತಾ ಇದ್ದಾರೆ ಅಂತ ಸ್ವತಃ ಅವರೇ ಕರೆದಿದ್ರು. ಬಟ್ ಆದರೆ ಇಲ್ಲಿ ನೋ ಅಂತ ಅವರು ಹೇಳಿದ್ರಿಂದ ಸೊ ಅವರು ಕೊಟ್ಟಿರೋ ಉತ್ತರ ಜನಕ್ಕೆ ಯಾವ ರೀತಿ ರೀಚ್ ಆಗುತ್ತೆ ಅನ್ನೋದನ್ನು ಒಂದು ರೀತಿಯಲ್ಲಿ ಸುದೀಪ್ ಸರ್ ತೋರಿಸಿದ್ರು ಅಂತ ಹೇಳ್ಬೋದು. ಇದಾದ್ಮೇಲೆ ಆಡಿಸಿದಂತಹ ಒಂದು ಗೇಮ್, ಏನು ಕಿರೀಟವನ್ನು ಕೊಡಬೇಕು ಅಂತ, ಅದರಲ್ಲಿ ಇರುವಂತಹ ಲೈನ್ಗಳಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಏನಂದರೆ ಡವ್ ರಾಜ ಆಗಿರ್ಬೋದು, ಡವ್ ರಾಣಿ, ಬೇಜವಾಬ್ದಾರಿ, ಕುತಂತ್ರಿ, ಈ ರೀತಿಯ ಒಂದು ಹೆಸರನ್ನು ತಗೊಳ್ಬೇಕು ಅಂದರೆ ತುಂಬಾ ಬೇಜಾರಾಗುತ್ತೆ. ಬಟ್ ಈ ವಿಚಾರದಲ್ಲಿ ಹೆಚ್ಚಾಗಿ ಬೇಜವಾಬ್ದಾರಿ ಅಂತ ತಗೊಂಡಿದ್ದಾಗಿ ಗಿಲ್ಲಿ ನಟ ಆಗಿರ್ಬೋದು, ಹಾಗೆ ಕುತಂತ್ರಿ ಅಂತ ಮಂಜು ಭಾಷಿಣಿ ಅವ್ರನ್ನ, ಡವ್ ರಾಜ, ಡವ್ ರಾಣಿ ಅನ್ನೋದು ಸತೀಶ್ ಹಾಗೆ ಕಾವ್ಯ ಶೈವ ಅವರಿಗೆ, ಮತ್ತು ಎಕ್ಸ್ಪೆಷಲಿ ಅಶ್ವಿನಿ ಅವರಿಗೆ ಹೆಚ್ಚಾಗಿ ಸಿಕ್ತು. ಸೊ ಈ ಮೂಲಕ ಅವರು ಹೇಗೆ ಮನೆಯಲ್ಲಿ ಬಿಂಬಿತವಾಗಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದೆ. ಸೊ ಕುತಂತ್ರಿ ಅದೆಲ್ಲ ಒಂದು ಆ ರೀತಿಯನ್ನು ಪದಗಳನ್ನು ತಗೋಬೇಕು ಅಂದರೆ ಖಂಡಿತ ಬೇಜಾರಾಗೇ ಆಗುತ್ತೆ. ಬಟ್ ಅವರು ಆಡೋ ಆಟದಲ್ಲಿ ಮನೆಯವರು ಅವರನ್ನು ಯಾವ ರೀತಿ ಅಂದ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಸೊ ಅದು ಗೊತ್ತಾಯಿತು, ಯಾರ್ಯಾರು ಏನೇನು ಅಂದ್ಕೊಂಡಿದ್ದಾರೆ ಅಂತ. ಈ ಮುಂದಕ್ಕೆ ಆಗಲಿ ಅವರು ಇರುವಂತಹ ರೀತಿಯನ್ನು ಬದಲಾವಣೆ ಮಾಡ್ಕೊಂಡು ಆಟ ಆಡ್ತಾರಾ, ಇಲ್ಲ ನಾನೇ ಸರಿ, ನಾನು ಇರೋದೇ ಈ ರೀತಿ ಅನ್ನೋ ರೀತಿ ಆಟ ಆಡ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ 4 ಜನ ಫೈನಲಿಸ್ಟ್ ಆಗಿದ್ದಾರೆ. ಮುಂದಿನ ವಾರ ಒಂದು ರೀತಿ ಸರ್ಪ್ರೈಸಿಂಗ್ ಅನ್ನೋ ಹಾಗೆ ಈ ಬಾರಿಯ ಬಿಗ್ ಬಾಸ್ನಲ್ಲಿ 2 ಫಿನಾಲೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಮುಂದಿನ ವಾರ ದೀಪಾವಳಿಗೆ ಫಿನಾಲೆ ನಡೆಯುತ್ತೆ. ಜೊತೆಗೆ ಸುದೀಪ್ ಸರ್ ಹಿಂಟ್ ಕೊಟ್ಟಿರೋ ರೀತಿ ಸೊ ಮಾಸಲ್ಲಿ ಎವಿಕ್ಷನ್ ಆಗುತ್ತೆ, ಮಾಸಲ್ಲಿ ಎಲಿಮಿನೇಟ್
ಎಲಿಮಿನೇಟ್ ಆಗ್ತಾರೆ ಅನ್ನೋದು ಕೂಡ ಹೇಳಿದ್ದಾರೆ. ಹಾಗಾಗಿ ಈ ವಾರ ಯಾವ ರೀತಿ ಟಾಸ್ಕ್ ನಡೆಯುತ್ತೆ, ಸೊ ಹೇಗೆ ಎಲಿಮಿನೇಟ್ ಆಗುತ್ತೆ, ಮಾಸಲ್ಲಿ ಆಗ್ತಾರಾ ಅಥವಾ ಒಬ್ಬರು ಆಗ್ತಾರಾ, ಜಂಟಿ ಆಗುತ್ತಾ, ಸೊ ಅದಂತೂ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಈ ವಾರ ಹೇಗೆ ಟಾಸ್ಕ್ಗಳು ನಡೆಯುತ್ತೆ, ಯಾರು ಎಲಿಮಿನೇಟ್ ಆಗ್ಬೋದು ಫೈನಲಿಸ್ಟಲ್ಲಿ, ಯಾರು ಹೇಗೆ ಫಿನಾಲೆಯಲ್ಲಿ ವಿನ್ ಆಗ್ತಾರೆ, ಸೊ ಕೊನೆಯದಾಗಿ ನಡೆಯುವಂತಹ ಫಿನಾಲೆ ಹೇಗಿರುತ್ತೆ, ಈ ಮಧ್ಯದಲ್ಲಿ ನಡೆಯುವಂತಹ ಫಿನಾಲೆ ಹೇಗಿರುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.